ಬರತಾರ ನೋಡ್ ನನ್ನ ಮಕ್ಕಳು, ನಮ್ಮ ಅಂಕಲ್ ಅಣ್ಣಾಜಿ. ಪ್ರತಿ ಸಲ ನಾವು ಊರಿಗೆ ಹೋಗ್ಬೇಕಾದ್ರೆ ಈ ದೇವರಿಗೆ ಭೇಟಿಯಾಗಿ ಮುಂದೆ ಸಾಕ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಹೊಂಟಿದ್ದೇವೆ. ಈಗ ಹೋಗಿ ಬರ್ತೇವೆ ಊರಿಗೆ ಕಡೆ. ನೀವು ನಮ್ಮೆಲ್ಲ ಹುಡುಗರು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡತ್ತೇವಿ. ನಿಮ್ಮೆಲ್ಲ ಆಶೀರ್ವಾದನು ನಮ್ಮ ಮ್ಯಾಲ ಇರಲಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ಅದಾನಲ್ರಿ ಮಾಡ್ರೆ ಖರ್ಚಾಕತ್ತನು ಸುಳೆ ಮಗ. ಇವ್ರು ಹುಡುಗರಾಗ ಹರೇ ಹುಡುಗರು ಇವ್ರು. ಇವ ಕಾರ್ತಿಕ್ ಅತಿ ಹೆಂಗ್ ಅದಾನ. ಇವ ಮದುವೆ ಆದ್ರೂ ಹುಡುಗಿವ. ಇವ ಇದ್ದು ಇಲ್ದಂಗ್ರಿ, ಇವೆಲ್ಲ ಇದ್ದು ಇಲ್ಲದಂಗ ಅದಾನ್ರಿ. ಹಾಯ್ ಗೈಸ್, ನೋಡ್ರಿ ಇಲ್ಲಿ ಉಳಿಗೆ ಹೋಗುವಾಗ ಎಂಟ್ರೆನ್ಸ್ಗೆನ ಒಂದು ಜಿಂಕಿ ಐತಿ, ಗಂಡು ಜಿಂಕಿ ತೋರಿಸ್ತೀನಿ ನಿಮ್ಗೆ. ಅದನ್ನ ಹುಲ್ ತಿನ್ನದೈತಿ ನೋಡ್ರಿ ಇಲ್ಲಿ. ನೋಡ್ರಿ ಹೋಗೋ ದಾರ್ಯಾಗ ಒಂದ್ ಜೋಳದಿಂದ ಕ್ರಾಸ್ ಐತಿ. ಆ ಕ್ರಾಸ್ನಾಗ ಒಂದ್ ಜಿಂಕಿ ಐತಿ. ಆ ಜಿಂಕಿ ಗಂಡು ಜಿಂಕಿ, ಅದು ನಿನ್ ತುಲ್ಕೊ ಆತೈತಿ ನೋಡ್ರಿ. ಅದ್ರಾಗ ಸಾಲಿ ಚಡ್ಡಿ ಹಾಕೋದ್ರಿ ಮೇಡಮ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 100-150 ಕಿಲೋಮೀಟರ್ ಮುಕ್ಕುಳೇರದ ಬೈಕ್ ಮೇಲೆ ಬಂದವು. ರೆಸ್ಟ್ ಮಾಡೋದು ಬಿಟ್ಟ ನಮ್ಮ ಹುಡುಗರೆಲ್ಲ ಏನ್ ಮಾಡತ್ತಾರ ನೋಡ್ರಿ. ಈ ಮಗ ಫೋನ್ಯಾಗ ನೋಡತ್ತ. ಈ ಒಂದು ಫೋನ್ ಇಲ್ಲ. 3-4 ದಿನ ಫೋನ್ ಹಚ್ಚಿ ನಾವು ಸಾಯ್ಬೇಕು. ಹಿಂಗೆ ಒಳ್ಳೆ ನಂದ ಕಿಪ್ಯಾಡ್ ಕೊಟ್ಟವನ ಮಗ ಇವಂದು. ಅವನ ಫೋನ್ಯಾಗ ಇವ್ ನೋಡತ್ತಾನ. ಇವ್ ನೋಡಿ ಕಿಸ್ಕೊಂಡ್ ಮಕ್ಕೊಂದಾಣ. ಇವನ್ ಫೋನ್ ಪ್ಯಾಂಟ್ನ್ಯಾಗ ತೆಗ್ದಿಟ್ಟು ಇವನ್ ಫೋನ್ಯಾಗ ನೋಡತ್ತಾನ. ಇವ್ರಕ್ಕಿಂತ ಅತಿ ಸಣ್ಣ ಹುಡುಗರು ನೋಡ್ರಿ. ಇವ್ರಂತೂ ಇದ್ದು ಇಲ್ದಂಗ ಹೆಣ್ಮಕ್ಳು ಕ್ರಿಕೆಟ್ ನೋಡ್ಕೊಂತ ಕುಂತಾರ. ಇವ್ರದ ಉಳಿಗೆ ಬಂದು ಏನ್ರಿ ನೀವ. ನಮ್ಮ ಟೀಮಿನ ಮೇನ್ ಪಿಲ್ಲರ್ ಈಗ ಬರತ್ತ ತೋರಿಸ್ತಂತ. ನಮ್ಮ ಟೀಮಿನ ಮೇನ್ ಪಿಲ್ಲರು ಎಲ್ಲರೂ ಮುಕ್ಕಳು ಸುಟ್ಟಂಗೆ ಕೆಳಗಿಳಿದೋದ್ರಿ. ಕಾಲ ಕೈ ನಿಲ್ಲೋರು ಎಲ್ಲರಿಗಿಂತ ಮೊದಲು ಅರ್ಜೆಂಟ್ ಇರ್ತಾವ. ತಿರಾರ ಇರಂಗಿಲ್ಲ. ಒಬ್ಬಂಗಂತರ ಅದ್ರಾಗ ತಾಳ್ಮೆನೇ ಇಲ್ಲ. ಒಬ್ಬದಾನು ತೋರಿಸ್ತೇವೆ ನೋಡೋಕೆ ಬರ್ರಿ. ಕೆಳಗೆ ನೋಡೋಣ ಬರ್ರಿ. ಮುಂದೆ ದೋಸ್ತ ಬಾಯ್ಲೆ ಆಗಲೇ ಹೇಳಿದಲ್ಲ ಮಬ್ಬಂತ. ಇವ ನಮ್ಮ ದೋಸ್ತ ನಾಲ ಇವ ತೈಲೆ ಮಕ ತೋರ್ಸ. ನಮಸ್ಕಾರ ರೀ ಶರಣಾರ್ಥಿ. ನಾವು ಉಳಿಗೆ ಬಂದೇವ್ರಿ, ಸಂಜೆ ದರ್ಶನಕ್ಕೆ ಬಂದೇವಿ. ಏನಾಕತ್ ನೋಡ್ಬೇಕು, ಇನ್ನ ದರ್ಶನ ಮಾಡ್ಬೇಕು ಮಾಡ್ತೇವ್ರಿ. ಇಲ್ಲಂದ್ರೆ ಬೆಳಿಗ್ಗೆ ಮಾಡ್ತೇವ್ರಿ. ಆಯ್ತು ರೀ ಹೊಟ್ಟಾಕತ್ರಿ. ಚಾ ಕುಡಿಯಾಕ ಬರ್ರಿ, ಚಾ ಕುಡಿ ಬರ್ರಿ ನೀವು. ನಮ್ಮ ಹುಡುಗರೆಲ್ಲ ಅದ ಇಲ್ಲಿಂತನ ದರ್ಶನ. ಉಳಿವಾಗ ನಮ್ಮ ಊರಾನವ್ರು ನಡೀತೈತೆ. ಅಲ್ಲಿ ಹೆಣ್ಮಕ್ಳು ಬರಂತಾರಂತ ಹಂಗೆ ಹೇಳುದನ. ಹಂಗೆ ಯಾಕದ ಸಂತರುಗಳೇ ಇದಾರಂತ ಯಾಕೆ ತಿಳಿ ಕಟ್ಸ್ಬೇಕು? ಚಪ್ಪಲಿ ಅಲ್ಲಿ ದೇವ್ರ ಅಲ್ಲಿ ಇದಾನ. ಚಪ್ಪಲಿ ಇವರು ಸಮಾಜ ಸೇವೆ ಮಾಡತ್ತಾರೆ. ಅಂಕಲ್ ಈಗ ಏನು ನೋಡಕ್ ಹೊಂಟವ್ರಿ ನೀವು? ಇಲ್ಲಿ ತನ ಯಾವ್ದಾವ್ದೋ ಲ್ಯಾಂಗ್ವೇಜ್ ನೋಡ್ಯಾರಿ. ನಾರ್ಮಲ್ ಉತ್ತರ ಕರ್ನಾಟಕ, ಬೆಂಗಳೂರು, ಮೈಸೂರು, ಮಂಗಳೂರು ಇವನ್ನೆಲ್ಲ ನೋಡಿರಲ್ಲ. ಈಗ ನಮ್ಮ ಅಂಕಲ್ ಒಂದು ಲ್ಯಾಂಗ್ವೇಜ್ ಮಾತಾಡ್ತಾರೆ. ಅವ್ರ ಲ್ಯಾಂಗ್ವೇಜ್ ನೋಡ್ರಿ ಹೆಂಗಿರ್ ಅಂಕಲ್. ಅಲ್ಲ ಯಾಕಡೆ ಹೊಂಟವ್ರಿ? ಯಾವ ಲ್ಯಾಂಗ್ವೇಜ್ ಮಾತಾಡ್ತೀರಿ ನೀವು? ಬರ್ರಿ ಹೋಗೋಣ. ಎಲ್ಲ ಫಿಲ್ಟರ್ ನೀರು ಇದಾವ ಬರ್ರಿ. ನೀರು ಬಿಟ್ಟ ಅಲ್ಲೊಂದು ಐತಿ.
ಏನದನ್ರಲ್ಲ ಬೆಳಿಗ್ಗೆ 6ಕ್ಕೆ ಬಂದು ಜಾಗ ಮಾಡ್ತಾನ, ಬೆಳಿಗ್ಗೆ ಎದ್ದು ನೋಡಿ ತೋರಿಸ್ತೇವೆ ಅವ್ನ ಮಕ್ಕ. ಬೆಳಿಗ್ಗೆ 6ಕ್ಕೆ ಜಾಗ ಮಾಡ್ತಾನೆ ಇಲ್ಲ ನೋಡು ನೀನು. ಕಾದಿದ್ರ ನೀರ್ ಬೇಕನ? ನೀರಾಗ ಕಾದ್ಬೇಕ್ರಿ. ಎಪ್ಪಡ ಎತ್ತಲ್ಲ ಕರೆಕ ಬೋಸ್ ತೋಟ ಬೇಕಾದಕ ಇಕಲ ಸುಂದರ ಸುಮ್ಮ ಐ ಕತ್ತಲ ಕಾಯ ಸುತ್ತ ಚಲ ಕರ ಪಾತ ಏ ಕೋಲೆ ಅಂಗಲೇಶ್ವರ ಪೋತ ಒಬ್ಬ ಮೂಕ ಇವ್ರು ಕದ್ರ ಮಂಡ್ಲಿ ಲ್ಯಾಂಗ್ವೇಜ್ ಮಾತಾಡ್ದಂಗೆ ಮಾತಾಡ್ತಾರ ಇವ್ರು. ಬರೀ ಏನೋ ಮಾಡತ್ತಿದ್ದಲ್ಲೇ ಮಾಡ. ಸೌಕರ್ ಮಾಲಿಕ್ ಮುಜೆ ಅಂದರ್ ಬುಲಾಯಾ ದರ್ವಾಜಾ ಲಗಾಯಾ. ಬರೋಪ್ಪ ಬಸವನ ಗುಡಿಗೆ ಬಂದಿದ್ರಿ, ಒಳಗೆ ಭಜನೆ ಮಾಡತ್ತಾರ, ಅದನ್ನು ತೋರ್ಸ್ಕೊಂಡ್ಬರ್ತೀನಿ ಬರ್ರಿ. ಮಾಡತ್ತಾರೆ ಆದ್ರೆ ಎಲ್ಲರಿಗೂ ಊಟದ ಟೈಮ್ ಹೋಗ್ಮಟ ಏನು ಮಾಡೋಕೆ ಲೆಕ್ಕ ಇರೋದಕ್ಕೆ ಆರಾಮ್ಸಿರಿ ಎಲ್ಲರೂ ಕುಂತಾರೋ ತೋರಿಸ್ತು ನೋಡ್ರು. ಇವ್ ಮಹೇಶ್ ಅಂತೇಳಿ ಚಡ್ಡಿ ಮ್ಯಾಗ ಬಂದಾರ ಎಲ್ಲರೂ. ಇವ್ರ ಅಂಕಲ್ ಒಬ್ಬ ಬ್ಯುಸಿ ಆಗಿಬಿಟ್ಟಾರ, ಕ್ರಿಕೆಟ್ ನೋಡತ್ತಾರ. ಇವ ನಮ್ಮ ಮೇನ್ ಡ್ಯಾನ್ಸರ್ ಅಂತಾರೆ ಇವ್ರಿಗೆ, ಕುಣಿತಾರು. ಆರ ಈಗ ಯಾಕೋ ಸೈಲೆಂಟ್ ಕುಂತಾರ ಊಟ ಹೊಟ್ಟೆ ಅಂತೇಳಿ. ಇವ್ರೊಂದಿಬ್ರು ಸೈಕೋ ಆದಂಗೆ ಆಗಿದಾರೆ, ಯಾಕನ್ನೋ ಗೊತ್ತಿಲ್ಲ, ಏನಾಗತ್ತೇನೋ ಅವ್ರಿಗೆ. ಇವೊಬ್ಬ ನೋಡ್ರಲ್ಲ ಬಟ್ ತೋರಿಸೋದು ಇದನ್ನ ಮಾಡೋದು ಮಾಡತ್ತಾನೋ ಅವ್ಗೆ ಏನೋ ಐತ್ರಿ, ಹುಡುಗಿ ಕೈ ಕೊಟ್ಟಂಗೆ ಕಾಣ್ತತಿ. ಈ ಹುಡುಗ ಏನು ಮಾಡತ್ತಾನೋ ಗೊತ್ತಿಲ್ಲ, ಫೋನ್ಯಾಗ ನೋಡುನು. ಫೋನ್ ತೋರಿಸು ಅದನ್ನ ನೋಡತ್ತ ನೋಡ್ದ. ಅದಕ್ಕೆ ಏನಾಗೈತನೋ ಗೊತ್ತಿಲ್ಲ, ಗುಡಿಗೆ ಬಂದ್ರು ಇಂಥದೆಲ್ಲ ಬಿಡತ್ತಿಲ್ಲ ಅವ್ರು. ನಾವು ಕರೆಕ್ಟ್ 6:30ಗೆ ಉಳಿ ಒಳಗಿದ್ದು, ಈಗ 8:00ಗೆ ಊಟ ಸ್ಟಾರ್ಟ್ ಉಳಿ ಒಳಗೆ. ಸೊ ಇಲ್ಲಿಂದ ಎಲ್ಲರೂ ಊಟಕ್ಕೆ ಹೊಂಟು. ನಮ್ಮ ಹುಡುಗರು ಕೂದಲೆಲ್ಲ ಸುಮ್ಮ ಇರಂಗಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಏನು ಮಾಡತ್ತೆ. ಏನ್ ಮಾಡ್ರಿ ಇಲ್ಲ ಚಾವಿ ಸಿಕ್ಕಿದ್ರಿ ಸರ್ ಅಲ್ಲಿ ಕಳ್ದಿತ್ತು ಯಾರ್ದೋ ಸಿಕ್ತಲ್ಲಿ ಇಟ್ವಿ ಸಿಕ್ಕಿತ್ತು, ಅದನ್ನು ತೆಗೆದಲ್ಲಿ ಕೊಟ್ಟು. ನಮ್ಮ ಹುಡುಗರ ಅಲ್ಲ ನಮ್ದು ಏನ್ರ ಕಳಿತಂದ್ರೆ ಇನ್ನೊಬ್ರಿಗೆ ಇದನ್ನ ಮಾಡಂಗಿಲ್ಲ. ಮಂದಿದ ಏನ್ರ ಸಿಕ್ಕರೆ ಎಷ್ಟು ಲಘು ಕೊಡ್ತಾರ ನೋಡು. ದಾಣ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಮ್ಮ ಹುಡುಗರ ಟೈಮ್ ಪಾಸ್ ಏನೇನು ತಿಂತಾರ ನೋಡ್ರಿ. ಮೌತ್ ಫ್ರೆಶ್ನರ್, ಸ್ಲಿಪ್ ಇದೆ. ನಮ್ ಲೆವೆಲ್ ಅಲ್ಲಿ ಬಿಡ್ರಿ ಪಾಯ್ದ. ಈ ಮಗಗೆ ಯಾವ ಲೆವೆಲೂ ಅಲ್ಲ ಈ ದೋಸ್ತಗ. ನೀವು ಚೈಲ್ಡ್ಹುಡ್ ದೋಸ್ತ ನಂದ. ಬಸವನಂದ ಪ್ರಸಾದ ಮಾಡಿಕ್ಯಾರ. ನಾವು ಹೊಳೆ ಬರತ್ತಿದ್ವಿ ಒಳಗೆ ಊಟ ಮಾಡಿಕ್ಯಾರ. ಆ ಕಡೆಯಿಂದ ಒಳಗಡೆಯಿಂದ ನಾವು ಹೊರಗೆ ಬರ್ಬೇಕಾದ್ರೆ ಅಣ್ಣಾರು ತರಿಕ್ಯಾರ. ಏನು ಹೇಳ್ತಾರೆ ನಾವು ಕೇಳ್ಕೊಂಬರಿ, ಯಾಕೆ ಸ್ವಲ್ಪ ಎದ್ರ ಸಲ ತೆರಪ್ತಾರೆ ಅನ್ನೋದು. ಅಣ್ಣಾರ ಎದ್ರ ಸಲ ತೆರಪ್ತೀರಿ ಅವ್ರಿಗೆ? ಇದು ಪ್ರಸಾದ ಐತ್ರಿ, ಪ್ರಸಾದ ಕೇಳಿ ಮಾಡಬೇಡ. ಕೈ ಮುಗಿತ ನಾವು ಇಲ್ಲೇ ಕೊಂಡ್ರೆ ನೀರು ತಂದು ಕೊಡ್ತಾನೆ ಬೇಕಾದ್ರೆ ಕುಡಿ, ಆದ್ರೆ ಪ್ರಸಾದ ಕೇಳಿ ಮಾಡಬೇಡ. ಎಷ್ಟು ಸ್ವಲ್ಪ ಊಟ ಮಾಡಿ ಇಟ್ಕೊಂಬಂದಿದ್ವಿ. ಈಗ ಸಲುವಾಗಿ ಅನ್ನ ತರಿಕ್ಯಾರ ಹೇಳಿದ್ರು ಅವ್ರಿಗೆ ಪ್ರಸಾದನ ಪೂರ್ಣ ಸಿಗೋದಿಲ್ಲ. ಪ್ರಸಾದವನ್ನು ಪೂರ್ಣ ಸೇವಿಸಿ ಸಲುವಾಗಿ ಅವರು ನಿಂತ ಹೇಳ್ತಾರೆ, ಊಟ ಮಾಡಿ ಹೋಗ್ಬೇಕಂತ ಹೇಳ್ತಾರೆ. ನಾರ್ಮಲ್ ಆಗಿ ಎಲ್ಲ ಜನರದ್ದು ಏನೇನು ಆಸೆ ಇರ್ತಾವ ಅಂತ ಕೇಳಿರಿ. ಬಟ್ ನಮ್ಮ ಅಂಕಲ್ದು ಒಂದು ಆಸೆ ಇರ್ತೈತಿ, ಅದನ್ನ ನೀವೇ ಕೇಳ್ರಿ ನಿಮ್ಮ ಬಾಯಲ್ಲಿ. ಹೆಚ್ಚಿನ ಆಸೆ ಬೇಡ. ನಿಮ್ಮ ಆಸೆ ಏನ್ರಿ? ನಿಮ್ಮ ಆಸೆ ಏನ್ರಿ? ಹೆಚ್ಚಿನ ಆಸೆ ಎದಕ್ ಬೇಕ್ರಿ? ಅಷ್ಟ ಸಾಕು 8 ಕೋಟಿ ರೂಪಾಯಿ ಆದ್ರೆ ಅಷ್ಟ ಸಾಕ್ರಿ? 8 ಕೋಟಿ ಸಿಗ್ಲಿಕ್ಕೆ ಅಷ್ಟ ಒಂದು 50 kg ಬಂಗಾರ ಸಿಕ್ಕ ಸಾಕು. ಅಷ್ಟ ಸಾಕ್ರಿ? ಅದ್ರ ಮ್ಯಾಗ ನಮ್ಗೆ ಏನು ಬ್ಯಾಡ್ರಿಪ್ಪ. ಆಸೆ ಅಂತಾರೆ, ಮಿತ್ಮೀರ್ ಆಸೆ ಅಂತಾರೆ ನೋಡ್ರಿ. ನಾವು ಉಳ್ವಿಗೆ ಬಂದ್ರೆ ನಾವೆಲ್ಲ ಎಂಜಾಯ್ಮೆಂಟ್ ಮಾಡೋದ್ರ ಬ್ಯುಸಿ ಇದ್ರೆ, ನಮ್ಮ ಹುಡುಗರು
ಅವ್ರವ್ರು ಇವ್ರು ಹಿಂಬಟ್ ಮಾತಾಡಕ್ಕೆ ಬಿಜಿ ಇರ್ತಾರೆ ನೋಡ್ರಿ ಇಲ್ಲಿ ತೋರಿಸ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಿನ್ನ ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ರೆಸ್ಟ್ ಮಾಡಿದೆವು ಫಸ್ಟ್ ಕ್ಲಾಸ್. ಇವತ್ತು ಬೆಳಿಗ್ಗೆ ಎಲ್ಲರೂ ಎದ್ದವು, ಏಳು ಸ್ವಲ್ಪ ಲೇಟಾಗಿ ಎದ್ದು ಇವತ್ತು 7:30 ಎದ್ದವು. ಸೊ ಈಗೆಲ್ಲರೂ ಎದ್ದು ಫ್ರೆಶಪ್ ಆಗಿ ಗುಡಿ ಕಡೆ ಹೋಗಿ ದರ್ಶನ ತಗೊಂಡು ನಾಷ್ಟ ಮಾಡಿಬಿಡ್ತು. ಬಾಯ್ ಭೇಟಾಗೋಣ ಮತ್ತೆ. ಟೈಮ್ 8:30. ಇಲ್ಲಿ ಇನ್ನೂ ಬಿಸಿಲು ಬಿದ್ದಿಲ್ಲ, ಮಂಜು ನೋಡ್ರಿ ಕ್ಲೈಮೇಟ್ ಹೆಂಗೈತಿ. 8:30 ಆದರೂ ಇನ್ನೂ ಮಂಜು ಹೋಗಿಲ್ಲ. ಗುಡಿಗೆ ಹೋಗಿ ನಾಷ್ಟ ಮಾಡೋರು. ಗುಡಿಗೆ ಹೋಗಿ ದೇವರಿಗೆ ನೋಡ್ರಿ ಅಲ್ಲೋ ಟಂಡ್ ಏನತ್ತಿಲ್ಲ, 8:30 ಆಯ್ತು ಟೈಮ್. ಗುಡಿ ಹೊಂಟೇವಿ ಜಳಕ ಮಾಡಿ. ಬಟ್ ಹೋಗಾಕ ಮನಸ್ಸು ಐತಿ, ಆದ್ರೆ ಮಂಜು ನೋಡ್ರ ಬಿಡುವಾಕ ಮನಸ್ಸು ಐತೆ ನಮ್ಗೆ ಹೋಗಬೇಕಾ ಮನಸ್ಸಿರ್ಲಿಕ್ಕೂ. ಇವತ್ತಿ ಪಟಾಸ್ ಬಂದನ್ರಿ. ಬಟ್ ಇವು ಅಲ್ಲಲ್ಲ ಕರೆ ಹೇಳ್ರಿ, ಎಲ್ಲಾರು ಇಲ್ಲಿ ದರ್ಶನ ಕೊಂಟಾರ ಏನು ನಾಷ್ಟ ಕೊಂಟ್ರಿ? ಎರಡು ಆಕೈತ್ರಿ. ನಾ ಮಾತ್ರ ನಾಷ್ಟ ರೀಪ್ಪ. ಪಟಾಸತ್ರಿ ಬರ್ರಿ ಎಲ್ಲಾರ್ದು ಹೊಟ್ಟೆ. ಜಾತ್ರೆಯಾಗ ಹುಡುಗಿಯಾರಷ್ಟ ಸಂತಿ ಮಾಡೋದು ನೋಡ್ರಿ. ನೋಡ್ರಿ ಹುಡುಗರು ಮಾಡತ್ತಾರದು. ನಮ್ಮ ರಾಜು ನನ್ನ ಮಿಸ್ಸಸ್ ತುವಾದನು ಕೀಚೇನ ಕೀಚೇನ ತುಟ್ಟದಾವಂತ ಏನ ಹೋಗ್ಬಿಟ್ಟು ಇಲ್ಲಿ ತುವಾದನು. ಕೊಳ್ಳಾಕು ಹನುಮಂತನ ಗಜ ತೋರತನ್ರಿ. ವರ್ಷ ತಗೋದಿಲ್ಲ ಅವ್ನು ತಗೊಂಡಿದ್ದು. ವರ್ಷ ಇರಬೇಕು. ಎಷ್ಟು ಕೋದು ಶಾಪಿಂಗ್ ಹಾಯ್ ಫ್ರೆಂಡ್ಸ್, ನಾವು ಎಲ್ಲರೂ ಸೇರಿ ಒಂದು ಪ್ಲೇಸಿಗೆ ಹೊಂಟಿದ್ದು. ಆದ್ರೆ ಆ ಪ್ಲೇಸಿಂದ ಅರ್ಧಕ್ಕನ ವಾಪಸ್ ಹೊಳ್ಳಿ ಬಂದೇವಿ. ಅದು ಯಾಕಂದ್ರೆ ನಮ್ಮ ಹುಡುಗರು ನನಗೆ ಕೇಳ್ರಿ ಹೇಳ್ತಾರು. ಯಾಕಂದ್ರೆ ನಮ್ಮ ಜಿಮ್ ಪೈಲಾನೊಬ್ಬ ಬೈಕ್ ಬೋಮನ್ ತಗೋಕೋದ ಸೆಲ್ಫಿ ಪೋಸ್ ಕೊಡಕ್ ಹೋಗಿ ರಪ್ಪಕ್ ಬಿದ್ದ ನಿಂತು ಜಿಗಡಿ ಎಲ್ಲಾರು ಎತ್ತಿದ್ದು ಹೊಳ್ಳಿ ಬಂದ್ಬಿಟ್ಟು. ಅದನ್ನ ವಿಡಿಯೋ ಸ್ವಲ್ಪ ಐತ್ರಿ ನಿಮ್ಗೆ ತೋರಿಸ್ತೇವೆ. ಸ್ವಲ್ಪ ಸಮಯದ ನಂತರ ಯಾವ್ದಾರ ಒಂದು ಜಾಗಕ್ಕೆ ಬಂದ್ರೆ ಹುಡುಗರೆಲ್ಲ ಏನು ಮಾಡ್ತಾರೆ ಅಂತ ನೋಡತ್ರಿ. ನೋಡ್ರಿ ನಮ್ಮ ಹುಡುಗರು ಏನು ಮಾಡತ್ತಾರ, ಬರೇ ಫೋಟೋ ಶೂಟ್ ಪೋಸ್ ನೋಡ್ರಿ. ಪೋಸ್ ಇವನು ಅಲ್ಲಿ ಏನು ಕಾಂತತ್ಲ ನಿಮ್ಗೆ? ಚನ್ನ ಬಸವೇಶ್ವರ ಜಲಪಾತ ಹೋಗೋ ಜಾಗಕ್ಕೆ ಕ್ಯಾನ್ಸಲ್ ಆಗಿದ್ದಕ್ಕೆ ಹುಡುಗರು ಎಲ್ಲರೂ ಚಿಲ್ಮೆ ಹೊಂಡಕ್ಕೆ ಹೋಗ್ಬೇಕಂತ ಹೋದು. ಅಲ್ಲಿನೂ ಹೆವಿ ಜಿಗಳಿ ಅದಾವೆ. ಜಿಗಳಿ ಅಂದರೆ ಖಾಲಿಗೋದು ಹೊತ್ತಾವ. ಹುಡುಗರ ಪರಿಸ್ಥಿತಿ ನೋಡ್ರಿ, ಇಲ್ಲಿ ಕೈಯಾಗ ಚಪ್ಪಲ್. ಬಂದ್ರೆ ಹುಷಾರು. ಇಳಿವಾಗಿದ್ದ ಎನರ್ಜಿ ಹತ್ತುವಾಗಿಲ್ಲ ನಮ್ಮ ಹುಡುಗರಿಗೆ. ನೋಡ್ಲಿ ಹೆಂಗೆ ಬರತ್ತಾರ ಹಂಗದ. ಭಾಳ ಸುಸ್ತಾಗೈತ್ರಿ. ಕರೆ ಹೋಗ್ಬೇಕಂದ್ರೆ ಯಾಕಂದ್ರೆ ಬಂದು ಅನ್ಸಾಗೈತಿ. ನಾವು ಆ್ಯಕ್ಚುಲಿ ನಾವೆಲ್ಲ ವರ್ಷ ಬರೋರನ ಹೋಗಿದ್ದ ಜಾಗ ಏನು ಹೊಳ್ಳೆ ಮಳೆ ನೋಡೋದು ಬೇಸರ ಆಕತ್ತದ. ಹುಡುಗರ ಕಾಟಕ್ಕಿಗೆಲ್ಲ ಹೋದು. ರೋಡು ಭಾರಿ ಮಸ್ತ್ ಕೆಟ್ಟತಿ ಸಲ ನೋಡ್ರಿ. ಇಲ್ಲಿ ಬಂದ್ರೆ ಡೈರೆಕ್ಟ್ ಗಜಮಾನ ಆಕಳಿಗೆ ಹೋಯ್ತಾನ ಬೈಕ್ ತೊಗೊಂಡು ಬರ್ತಿದ್ವು ನಾವೆಲ್ಲ. ಈಗೂ ಬಂದಿಲ್ಲ. ಈಗ ಬೈಕ್ ಮ್ಯಾಲೆ ಹಚ್ಚ ನಾವು ನಡ್ಕೊತ ಬರತ್ತು. ಅದು ತುಟ್ಟಿಗೇವಿ. ನಮ್ಮ ಪೈಲ್ವಾನ ನೋಡ್ರಿಲ್ದ ರಗಡಾಗೈತೆ ಅವಂಗೆ. ಬಾಯಿ ಇದ್ದು ಇಲ್ದಂಗೆ ರೀ ಯಾಕಂದ್ರೆ ನಡ್ಬರ್ಕ್ ಕೇಳ್ರೆ ಬಾಯಿ ಸತ್ತಿ ಅಂದ್ರೆ ಏನು ಮಾಡೋದು ಅಂತ ಸೇಮ್ ಇತ್ತು ಹಂಗೆ ರೀ. ನಮ್ದೆಲ್ಲ ನಮ್ಮ ತೊಳ್ಕೋಕ್ಕಿಂತ ಮಂದಿ ತುಳಿಯೋರಾಗ ಭಾಳ ಇಂಟ್ರೆಸ್ಟು. ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿಗೆ ನಮ್ಮ ಈ ಉಳಿ ಟ್ರಿಪ್ ಏನೈತಲ್ಲ ಇವತ್ತಿಗೆ ಎಲ್ಲ ಕಂಪ್ಲೀಟ್ ಆಯ್ತು. ಇವತ್ತಿಗೆ ನಾವು ಅಷ್ಟು ಹುಡುಗರು ವಾಪಸ್ ನಮ್ಮ ಕಿತ್ತೂರಿಗೆ
ಹೋಗ್ತಾ ಇದ್ದೀವಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋನು. ಇದೇ ಥರ ಬ್ಲಾಗ್ ಮಾಡ್ತಾ ಇರ್ತೀವಿ. ಎಲ್ಲರೂ ನೀವು ಸಪೋರ್ಟ್ ಹಿಂಗೆ ಇರಬೇಕು, ನಮ್ಮ ಅಷ್ಟು ವಿಡಿಯೋ ನೋಡ್ಕೊತಾ ಇರಬೇಕು. ಎಲ್ಲರೂ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಗಾಡಿ ರೆಡಿ ಮಾಡ್ತಾವೆ. ಗಾಡಿ ಸರಿ ಗಾಡಿ ಮಹಾದೇವ್. ಇದು ಈ ಸೌಕಾರಂ ಗಾಡಿ ರೀ, ಇದು ನಮ್ಮ ಗಾಡಿ, ಇದು ವಿಜಯ್ ಅವ್ರ ಗಾಡಿ, ಇದು ಮಲ್ಲಿಕ್ ಅವ್ರ ಗಾಡಿ. ಗಟ್ರು ಕೂಡ ಎಲ್ಲಾನು ನಾವೆಲ್ಲ ಈ ಗಾಡಿ ಮೇಲೆ ಇನ್ನೊಂದು ಸ್ಪೆಷಲ್ ಐತೆ ಬರೀ ಶ್ರೀ ಶೈಲ ಮಲ್ಲಿಕಾರ್ಜುನ ಪ್ರಸನ್ನ ಏನೈತಲ್ಲ, ಶ್ರೀ ರಾಜವರ್ಣನ ಮಗಳ ಹೆಸರು ತೋರಿಸಿ, ನಿನ್ನ ತೋರ್ಸ. ನಿಮ್ಮ ಮಗಳ ಹೆಸರು ಶ್ರೀ ಶೈಲ. ನಮ್ಮ ಮನೆ ಎದುರಿಗೆ ಶ್ರೀಶೈಲ ಅಂತ ಒಬ್ಬದಾನ. ಮಲ್ಲಿಕಾರ್ಜುನ ಈ ಗಾಡಿ ಓನರ್ ಹೆಸರು. ಪ್ರಸನ್ನ ನಮ್ಮ ಕಾಕನ ಹೆಸರು. ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೆಸರು ಹಾಕ್ಸಿದ ನಮ್ಗೆ. ಇಲ್ಲಿ ಜರ್ನಿ ಮುಗಿದ್ರಿ ನಮ್ದು. ಇಲ್ಲಿಂದ ಮಾಡ್ತದೆ ದಾಂಡೇಲಿ ಹೋಗಿ ಭೇಟಿ ಆಗ್ತೇವೆ, ಹೋಟೆಲ್ ಮಾತಾಡ್ತೇವೆ. ಈಗ ನಾವು ಉಳಿವಿ ಚನ್ನಬಸವೇಶ್ವರ ಗುಡಿಯಿಂದ ದಾಟಿ ಒಂದು ದ್ವಾರ ಬಗ್ಲ ದಾಟ್ತಾ ಇದ್ದೇವೆ. ಈ ಇಲ್ಲಿಂದ ನಾವು ದಾಂಡೇಲಿಗೆ ಹೋಗಿ, ದಾಂಡೇಲಿಂದ ಮತ್ತೆ ಹಳೆಯಾಳ ಹೋಗಿ, ಹಳೆಯಿಂದ ಕಿತ್ತೂರು ಹೋಗ್ತೇವೆ. ಜೈ ಬಸವೇಶ್ವರ. ಉಳಿವಿ ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ. ಬಾಯ್. ಹಿಂದೆ ಉಳಿವಿ ಮಹಾದ್ವಾರ ದಾಟಿ ಬಂದು ಇಲ್ಲೇ ಜೋಯಿಡಾ ಮೇಲೆ ಕುಂಬಾರವಾಡ ಜೋಯಿಡಾ ಮೇಲೆ ಬಂದ್ರೆ ಉಳಿವಿದ ಮಹಾದ್ವಾರ ಆಗ್ತತೆ. ಸೊ ಇದನ್ನ ಈಗ ಜಸ್ಟ್ ದಾಟಿ ಬಂದು ಇನ್ನು ಮುಂದೆ ನಮ್ಮ ಪಯಣ ದಾಂಡೇಲಿ ಕಡೆ. ಚಲೋ ಬಾಯ್. ಸೊ ಹಾಯ್, ನಾವು 5:05 ಉಳಿವಿ ಬಿಟ್ಟಿದ್ದು. ಅಲ್ಲಿಂದ ನಾವೆಲ್ಲಿ ಸ್ಟಾರ್ಟಪ್ ಮಾಡಿದ್ವಲ್ಲ, ಸೊ ಅಲ್ಲೇ ಬಂದು ಎಂಡ್ ಮಾಡತ್ತು ವಿತ್ ಮೈ ಫ್ರೆಂಡ್ಸ್. ಎಲ್ಲರೂ ಟೈಮ್ ಭಾಳ ಆಗೈತೆ. ಈಗ ಎಷ್ಟು 10 ಗಂಟೆದು ಆಗೈತೆ. ಸೊ ಸ್ಟಾರ್ಟಪ್ ಎಲ್ಲಿ ಮಾಡಿದ್ವಲ್ಲ ಅದೇ ದೇವಸ್ಥಾನಕ್ಕೆ ಬಂದು ಒಳ್ಳೆ ನಮಸ್ಕಾರ ಮಾಡಿ ನಮ್ಮ ಊರಿಗೆ ನಾವು ಹೋಗ್ತೇವೆ. ನೋಡ್ರಿ ಆ ದೇವಸ್ಥಾನ. ಬಸವೇಶ್ವರ ಮಹಾರಾಜ್ ಕಿ ಜೈ. ಸೊ ಎಲ್ಲರ ಪ್ರಯಾಣ ಸುಖಕರವಾಗಿ ನಮ್ಮ ಊರಿಗೆ ನಾವು ಹೊಂಟೇವೆ. ಥ್ಯಾಂಕ್ ಯು, ಬಾಯ್.